ಹೋರಾಟ ಸಂಘರ್ಷ ಯಾವುದೇ ಕ್ಷೇತ್ರದಲ್ಲಿ ತಗೋರಿ, ನಮ್ಮ ಹೋರಾಟ ಇದ್ರೆ, ನಮ್ಮ ಕಠಿಣ ಪರಿಶ್ರಮ ಇದ್ರೆ ದೇವರು ನಮಗೆ ಒಂದಿಲ್ಲ ಒಂದು ದಿವಸ ಒಲಿತಾನ ಅನ್ನೋದಕ್ಕೆ ನಾವೆಲ್ಲ ಇವತ್ತು ಒಂದು ಉದಾಹರಣೆ ಇದೇ ಜಿಲ್ಲೆದವರು ಉದಾಹರಣೆ ಇದೀವಿ. ಇವತ್ತು ನಾವು ಸಿದ್ಧಸಿರಿ ಕಟ್ಟಿದೀವಿ, ಸುಮಾರು 5,000 ಕೋಟಿ ರೂಪಾಯಿ ಸಮೀಪ ಡಿಪಾಸಿಟ್ ಇದೆ. ನಾವು ಕಾರ್ಖಾನೆ ಒಂದು ಮಾಡಿದೀವಿ, ಒಂದು ಲಾಸ್ ಅದೀವಿ, ಮತ್ತೆ ಬಿಟ್ಟಿವಿ, ಮತ್ತೆ ಕಟ್ಟಿದೀವಿ. ಅದ್ರ ಜೀವನದಾಗ ಪ್ರಯತ್ನ ಯಾವಾಗಲೂ ಮಾಡ್ಕೊತ ಹೋಗ್ಬೇಕು ಮನುಷ್ಯ. ಇವತ್ತು ಬಿಜಾಪುರ ನಗರದಲ್ಲಿ ಒಳ್ಳೆ ಶಾಲೆಗಳನ್ನ ಇವತ್ತು ಸುಮಾರು 5,000 ಮಕ್ಕಳು ಕಲಿಯುವಂಥ ಒಳ್ಳೆ ಶಿಕ್ಷಣ ಸಂಸ್ಥೆಯನ್ನು ನಾವು ಕಟ್ಟಿದ್ವಿ. ಒಂದೇ ಶಾಲೆಯಲ್ಲಿ ಸಂಗರ ಬಸವ ಶಿಶು ನಿಕೇತನ ಅಂತ ಒಂದು CBSE ಸ್ಕೂಲ್ ಇದೆ. ನಮ್ಗೆ ಸುಮಾರು 3,200 ಮಕ್ಕಳಿದ್ದಾರೆ. ಇನ್ನೊಂದು CBSE ಸ್ಕೂಲ್ ಇದೆ, ಅಟಲ್ ಬಿಹಾರಿ ವಾಜಪೇಯಿ ಶಿಶು ನಿಕೇತನ ಅಂತ. ಅಲ್ಲಿ ಸುಮಾರು 1,500 ಮಕ್ಕಳಿದ್ದಾರೆ. ಸುಮಾರು 50 ಎಕರೆದಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿದ್ದೀವಿ. ಸುಮಾರು ಕರ್ನಾಟಕದಲ್ಲಿ ಯಾವ ರಾಜಕಾರಣಿ ಸಹ 1,500 ದೇಶಿ ಆಕಳ ಒಂದು ರಕ್ಷಣೆ ಮಾಡುವಂಥ ಗೋಶಾಲೆ ಯಾರು ಮಾಡಿರ್ತಿಲ್ಲ, ಅದು ನಾವು ಮಾಡಿದ್ದೀವಿ. ಈ ರೀತಿ ಜೀವನದಲ್ಲಿ ಎಲ್ಲ ರೀತಿ ಸಂಘರ್ಷ. ನಮ್ಮ ನಿರಾಣಿ ಅವ್ರು ಹೇಳಿದ್ರು, ಎಲ್ಲಾನು ಶಿಕ್ಷರು ಹೊಡಿಬಾರ್ದು ಅಂತೇಳಿ. ಆದರೆ ಶಿಕ್ಷರನ್ನು ಹೊಡಿಬೇಕು, ಪೂರು ಹೊಡಿಬೇಕು, ಒಳಗೆ ಒಂದೇ ಹೊಡಿಬೇಕು. ಕಡೆಗೆ ಒಂದೇ ರನ್ನು ನಮಗೆ ಬೇಕಾಗಿದ್ದು, ಒಂದೇ ರನ್ ಬೇಕಾಗಿರ್ತೈತಿ, ಒಂದೇ ಬಾಲ್ ಹೋದಿರ್ತದೆ. ಅವಾಗ ಧೈರ್ಯ ಮಾಡಿ ಒಂದೇ ರನ್ ಹೊಡೆದ್ರು ಗೆದ್ದು ಬಿಡ್ತೈತಿ. ಹಂಗೆ ನಮ್ಮದು ನಾಗಿರ್ಲಿಕ್ಕೆಲ್ಲ ವಾಜಪೇಯಿ ಮಾತ್ರ ಏನು ಅವರು ಇದ್ದಾಗ ಮಂತ್ರಿ ಆಗೋದು ಬಿಟ್ಟರೆ ಮುಂದೆ ಆಗಿರ್ಲಿಕ್ಕಿಲ್ಲ. ಆದರೆ ಕರ್ನಾಟಕದ ಯಾವ ಮೂಲೆಗೆ ಹೋದ್ರು ಇವತ್ತು ಯತ್ನಾಳ ಅಂತ ಒಂದು ಹೆಸರು ಮಾತ್ರ ನಾವು ಮಾಡಿದ್ದೀವಿ. ಕಾರಣ ಹೋರಾಟ ನೇರವಾಗಿ ಇವತ್ತು ನೋಡಿರಲ್ಲ ನೀವೆಲ್ಲ. ನಮ್ಮ ಮನೆ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಬಾಯಿ ಬಂದ್ ಮಾಡಿದ್ರೆಲ್ಲ. ನಮ್ಮ ಮುಖ್ಯಮಂತ್ರಿಗಳು ಹೇಳಕ್ ಹೋದ್ರು, ಏನೋ ಸಂವಿಧಾನದ ಆರ್ಟಿಕಲ್ 19 ಮಿಸ್ಟರ್ ಯತ್ನಾಳ್ ಅಂತ ಹೇಳಿ ತೆಗೆದು ಹೋದ್ರಿ ಅಂತ ಹೇಳಿದೆ. ಅವ್ರಿಗೆ ಸಿಗಲೇ ಇಲ್ಲ. ಒಮ್ಮೆ ನನಗೆ ಹೇಳಿದ್ರು ಅವರು, ಸುಮ್ಮನೆ ಕೂತ್ಕೊಳ್ಳಯ್ಯ ನೀನು, ನಿನ್ನ ಎಕ್ಸ್ಪೆಲ್ ಮಾಡ್ಯಾರ, ಸುಮ್ಮನೆ ಕೂತ್ಕೊಳ್ತಿದ್ರು. ನಾ ಹೇಳಿದೆ ಬೆಂಗಳೂರು ಅಧಿವೇಶನದಾಗ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಎಕ್ಸ್ಪೆಲ್ ಗಿರೇಕಿನಿ ಅಂತ ಹೇಳಿದೆ. ಈ ಎಕ್ಸ್ಪೆಲ್ ಆಗಿದ್ದಕ್ಕೆ ಮುಖ್ಯಮಂತ್ರಿ ಆದ್ರಿ, ಎಕ್ಸ್ಪೆಲ್ ಆಗಿದ್ದ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು, ಎಕ್ಸ್ಪೆಲ್ ಆದ ಯಡಿಯೂರಪ್ಪ ಆದ್ರು. 4ನೇ ಕ್ಯಾಂಡಿಡೇಟ್ ಗಿರಾಕಿ ಅಂದ್ರೆ ನಾನೇ ಹೋರಾಟ ಸಂಘರ್ಷ ಯಾವಾಗಲೂ. ಈ ಎಲ್ಲ ಮಕ್ಕಳು ಪಾಪ ನನಗೆ ಯಾವುದೇ ನಾ ಈ ಕ್ಷೇತ್ರ ಅಲ್ಲ, ಯಾವುದೇ ಇಲ್ಲ. ನೀವೇನು ಇವತ್ತು ಪ್ರೀತಿ ತೋರ್ಸ್ಲಾಕತ್ತೀರಿ, ಎದಕ್ಕೆ ತೋರ್ಸ್ಲಾಕತ್ತೀರಿ? ಹಿಂದುತ್ವ ಅಂತ ಒಂದು ದೊಡ್ಡ ಶಕ್ತಿ. ಅದನ್ನು ಬಿಟ್ಟರೆ ನಾನು ಚಿರೋ. ಅದು ಯಾಕಂದ್ರೆ ಇವತ್ತು ನಮ್ಮ ಜನರಿಗೆ ಜಗತ್ನಾಗ ನಡೀತಿರುವಂತ ವ್ಯವಸ್ಥೆ ಬಗ್ಗೆ ಸಿಗ್ತದೆ. ಜಗತ್ನಾಗ ಇವತ್ತು ನಮ್ಮ ಮೇಲೆ ಏನೋ ಒಂದು ರೀತಿ ನಮ್ಮ ಜನರ ಮೇಲೆ ಆಗ್ತಿರುವಂತ ಒಂದು ರೀತಿ ಏನು ಅಪಮಾನ ಸುಡುವಂತ ಮಟ್ಟಿಗೆ ಇವತ್ತೇನು ಹೋಗಿತ್ತಲ್ಲ ವ್ಯವಸ್ಥೆ, ಅದರ ಒಂದು ಪ್ರತಿರೋಧ ಕೂಡ ಒಬ್ಬ ಕರ್ನಾಟಕಕ್ಕೆ ಬೇಕಾಗಿದೆ ಅನ್ನುವಂಥ ಒಂದು ಜನರಲ್ಲಿ ಭಾವನೆಯಲ್ಲಿ ಬಂದ್ಬಿಟ್ಟೆ. ಅದಕ್ಕೆ ನಾನು ಮೇಲೆ ಹೇಳ್ತಿರ್ತೀನಿ, JCB ಸರ್ಕಾರ ನಂದತ್ತೇಳಿ. ಇಲ್ಲಾಂದ್ರೆ ಯುವಕರು, ಇವತ್ತು ಇಡೀ ಕರ್ನಾಟಕದ ಯುವಕರು, ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲ ಪ್ರಬಲ ಇದೀವಿ, ಆ ಮಾತು ಬರೇ. ದಕ್ಷಿಣ ಕರ್ನಾಟಕದಲ್ಲಿ